ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಸ್ಟಂಟ್ ಬ್ರೆಡ್ ದೋಸೆ, ಒಂದೇ ಹಿಟ್ಟಲ್ಲಿ 3 ದೋಸೆ, ಮಸಾಲೆ ದೋಸೆ ಮಾಡ್ಕೊಳ್ಳಿ, ಸೆಟ್ ದೋಸೆ ಮಾಡ್ಕೊಳ್ಳಿ, ಪ್ಲೇನ್ ದೋಸೆ ಮಾಡ್ಕೊಳ್ಳಿ, ಎಲ್ಲವನ್ನು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. Namaste. Welcome back to Suchi Kichi with Murli. This video is sponsored by Nandini, ಲಕ್ಷಾಂತರ ಗ್ರಾಹಕರ ಅಚ್ಚುಮೆಚ್ಚಿನ ಬ್ರ್ಯಾಂಡ್ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಅಜೀರ್ಣ, ಅಸಿಡಿಟಿ, ಗ್ಯಾಸ್ ಟ್ರಬಲ್ ಈ ಎಲ್ಲ ಪ್ರಾಬ್ಲಮ್ ದೂರ ಮಾಡುತ್ತೆ. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಮಿಲೆಟ್ಸ್, ನೇಚರ್ ಟು ಮ್ಯಾನ್ಕೈಂಡ್. ಇವತ್ತಿನ ವಿಡಿಯೋ ಒಂದು ಡಿಫ್ರೆಂಟ್ ಆಗಿರೋ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ಇನ್ಸ್ಟಂಟ್ ಬ್ರೇಕ್ಫಾಸ್ಟ್, ಅದರಲ್ಲೂ ದೋಸೆ ಹಲವಾರು ಬಗೆಗಳು ನಾವು ತೋರಿಸಿದ್ದೀವಿ ನಮ್ಮ ಸುಚಿ ಕಿಚಿ ಚಾನಲಲ್ಲಿ. ಇವತ್ತು ಇನ್ಸ್ಟಂಟ್ ದೋಸೆಲಿ, ಒಂದೇ ದೋಸೆ ಹಿಟ್ಟಲ್ಲಿ ಮಸಾಲೆ ದೋಸೆ, ಪ್ಲೇನ್ ದೋಸೆ ಹಾಗೂ ಸೆಟ್ ದೋಸೆ ಮೂರನ್ನು ಸಹ ಮಾಡಿ ತೋರಿಸ್ತೀನಿ. ಹಾಗೂ ನೀವು ಅಕ್ಕಿ ನೆನೆಸ್ಕೋಬೇಕಾಗಿಲ್ಲ, ಏನೂ ಇಲ್ಲ, ಹಿಂದಿನ ದಿನ ಪ್ರಿಪ್ರೇಷನ್ ಯಾವುದೂ ಇಲ್ಲ, ಹಿಟ್ಟು ಫರ್ಮೆಂಟ್ ಆಗಬೇಕಾಗಿಲ್ಲ. ಅದೇನೇ ಇವತ್ತು ತೋರಿಸ್ತಾ ಇರೋದು ಇನ್ಸ್ಟೆಂಟ್ ದೋಸೆ, ಇನ್ಸ್ಟೆಂಟ್ ಬ್ರೆಡ್ ದೋಸೆ. ಇನ್ಸ್ಟೆಂಟ್ ಬ್ರೆಡ್ ದೋಸೆಗೆ ಬೇಕಾಗುವ ಪದಾರ್ಥಗಳು: ಬ್ರೆಡ್, ಚಿರೋಟಿ ರವೆ, ಮೊಸರು, ಅಕ್ಕಿ ಹಿಟ್ಟು, ಸಕ್ಕರೆ, ಉಪ್ಪು, ಅಡುಗೆ ಸೋಡಾ, ಎಣ್ಣೆ. ಮೊದಲನೇದಾಗಿ ಈ ಇನ್ಸ್ಟೆಂಟ್ ದೋಸೆಗೆ ಯಾವ ಅಕ್ಕಿ ಬಳಸಲ್ಲ, ಅಕ್ಕಿ ನೆನೆಸ್ಬೇಕಾಗಿಲ್ಲ, ರುಬ್ಬಬೇಕಾಗಿಲ್ಲ ಅಂತ ನಾನು ಹೇಳ್ತಾನೆ ಇದ್ದೀನಿ. ಇದಕ್ಕೆ ಮೇನ್ ಬೇಸ್ ಏನಂದರೆ ಬ್ರೆಡ್ಡೇನೆ ಮೇನು. ಇಲ್ಲಿ ನಾನು 5 ಪೀಸಸ್ ಬ್ರೆಡ್ನ ತೊಗೊಂಡಿದ್ದೀನಿ. ಆ ಬ್ರೌನ್ ಪಾರ್ಟ್ ಏನಿದೆ ಅದನ್ನು ಕಟ್ ಮಾಡಿದ್ದೀನಿ. 5 ಪೀಸ್ ಬ್ರೆಡ್ನ ಈಗ ನಾನು ಪೀಸಸ್ ಆಗಿ ಮಾಡಿ ಹಾಕಿದ್ದೀನಿ. ಜಸ್ಟ್ ಇದನ್ನು 1-2 ಸತಿ ಪಲ್ಸ್ ಮಾಡ್ಕೊಳ್ಳಿ, ಹಾಗೆ ಬ್ಲೆಂಡ್ ಮಾಡ್ಕೋಬೇಕು ಇದನ್ನ. ನೋಡಿ, ಜಸ್ಟ್ ಪಲ್ಸ್ ಮಾಡಿದ್ರೆ ಡ್ರೈ ಆಗಿ ಪೌಡ್ರ್ ಆಗಿದೆ ಇದು. ಇದಕ್ಕೆ ಈಗ ನೀವು ಯಾವ ಕಪ್ ತೊಗೋತೀರಾ, ಒಂದೇ ಕಪ್ಪಲ್ಲಿ ಚಿರೋಟಿ ರವೆ, ಮೊಸರು ಹಾಗೂ ಅಕ್ಕಿ ಹಿಟ್ಟು, ಈ ರೀತಿಯಾಗಿ 1 ಕಪ್ ತೊಗೊಂಡ್ರೆ ಅದೇ ಅಳತೆಗಳನ್ನ ಫಾಲೋ ಮಾಡಿ. ಇದರಲ್ಲಿ 1 ತೊಗೊಂಡ್ರೆ ಇನ್ನು ಯಾವ್ದು ಅರ್ಧ ಹೇಳ್ತೀನಿ, ಇದೇ ಕಪ್ಪಲ್ಲಿ ಅರ್ಧ ತೊಗೊಳ್ಳಿ. ಇಲ್ಲಿ 1 ಕಪ್ಪಷ್ಟು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು, ರೈಸ್ ಫ್ಲೋರ್ 1/4 ಕಪ್ಪು, 1/4 ಕಪ್ಪಷ್ಟು ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು, ಹಾಗೂ ಗಟ್ಟಿಯಾದಂಥ ಮೊಸರು. ಇದು ಫರ್ಮೆಂಟ್ ಆಗೋದಕ್ಕೆ, ನಮಗೆ ದೋಸೆ ಚೆನ್ನಾಗಿ ಬರೋದಕ್ಕೆ. ಅರ್ಧ ಕಪ್ಪಷ್ಟು ಗಟ್ಟಿಯಾದ ಮೊಸರು, ಹಾಗೂ ನೀರನ್ನ ಸ್ವಲ್ಪ ಸೇರಿಸ್ಕೊಳ್ಬೋದು. ಒಟ್ಟಿಗೆ ಏಕ್ದಮ್ ನೀರು ಹಾಕೋದು ಬೇಡ, ರುಬ್ಬವಾಗ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. 1-2 ಕಪ್ಪಷ್ಟು ನೀರು ಇಡಿಸುತ್ತೆ. ಫಸ್ಟ್ ಈಗ ನಾನು 1 ಕಪ್ಪಷ್ಟು ಸೇರಿಸ್ತೀನಿ. ಇದನ್ನು ಈಗ ರುಬ್ಕೋಬೇಕು. ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ಇದು ಶುಗರ್, ಸ್ವಲ್ಪ ಸಕ್ಕರೆನ ಬಳಸಬೇಕು. ಮೊಸರಾದ್ಮೇಲೆ ಸಕ್ಕರೆ, ಯಾಕಂದರೆ ದೋಸೆ ಕೆಂಪಗೆ ಬರಬೇಕು. ಆ ಕೆಂಪಗಿದ್ರೇ ಲುಕ್ ಆ್ಯಂಡ್ ಫೀಲ್ ದೋಸೆ ತಿನ್ನಬೇಕು ಅನಿಸುತ್ತೆ. ಹೋಟೆಲ್ಗೆ ಹೋದಾಗ ಎಷ್ಟು ದೋಸೆ ಕೆಂಪಗೆ ಬೆಂದಿರುತ್ತೆ. ಸೊ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ, ಒಂದೊಳ್ಳೆ ಕಲರ್ ಬರೋದಕ್ಕೆ ಸಕ್ಕರೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ, ಟೇಸ್ಟಿ. ನೀ ಸೀರೆಯ ಉಟ್ಟು ವಯ್ಯಾರದಿ ಬಂದೆ, ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೇವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ದೋಸೆ ಹಿಟ್ಟು ತಯಾರಾಗಿದೆ ನೋಡಿ, ಇನ್ಸ್ಟೆಂಟಾಗಿ. ದೋಸೆ ಕನ್ಸಿಸ್ಟೆನ್ಸಿ ತೆಳುವಾಗೇ ಇರುತ್ತೆ. 3 ದೋಸೆ ಸಹ ಇದರಲ್ಲೇ ಮಾಡ್ಬೋದು. ಕನ್ಸಿಸ್ಟೆನ್ಸಿನ ಮಾತ್ರ ನೋಡಿ ತೆಳುವಾಗೇ ಇರಬೇಕು. ಪೋರಿಂಗ್ ಕನ್ಸಿಸ್ಟೆನ್ಸಿ ನೋಡಿ. ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ. ಆ ರುಬ್ಬಿರೋ ಜಾರಿಗೆ ಇನ್ನೊಂಚೂರು ನೀರನ್ನ ಸೇರಿಸ್ತೀನಿ ನಾನು. ನೋಡಿ, ಈಗ ರೆಡಿಯಾಗಿದೆ. ಮಿನಿಮಮ್ ಒಂದು 15-20 ನಿಮಿಷ, 15 ನಿಮಿಷ ಬಿಟ್ಟರೆ ಸಾಕು. ಇನ್ಸ್ಟೆಂಟ್ ಆಗಿರೋಂಥ ದೋಸೆ ನಮಗೆ ತಯಾರಾಗುತ್ತೆ. ಆದರೆ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಹೋಟೆಲ್ ಥರ ಬೇಕಂದರೆ ಇಟ್ಸ್ ಆ್ಯನ್ ಆಪ್ಷನ್. 15 ನಿಮಿಷ ಆದಮೇಲೆ ದೋಸೆ ಪ್ರಿಪೇರ್ ಮಾಡೋವಾಗ ನೀವು ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಸೇರಿಸ್ಕೊಳ್ಳಿ. ಯಾರು ನಮ್ಮ ಸುಚಿ ಕಿಚಿ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಹಾಗೂ ನಾನು ಮಾಡೋಂಥ ಹೊಸ ಹೊಸ ವೀಡಿಯೋಸ್ ನಿಮ್ಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. 15 ನಿಮಿಷ ಆಗಿದೆ ನೋಡಿ ಹೇಗಿದೆ, ಎಷ್ಟು ಬೆಳ್ಳಕ್ಕೆ ದೋಸೆ ಹಿಟ್ಟು ರೆಡಿಯಾಗಿದೆ. ಮಾಡೋದಕ್ಕಿಂತ ಮುಂಚೆ 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಂದರೆ ನಾನು ಯೂಶ್ವಲಿ ಹೇಳ್ತಾನೆ ಇರ್ತೀನಿ, ಬೆಳಗ್ಗೆ ಹೊತ್ತು ಕೆಲಸಕ್ಕೆ ಹೋಗೋರಿಗೆ, ಮಕ್ಕಳಿಗೆ ಪ್ಯಾಕ್ ಮಾಡೋರಿಗೆ, ಲಂಚ್ ಬಾಕ್ಸು, ಕಾಲೇಜ್ಗೆ ಸ್ಕೂಲ್ಗೆ ಹೋಗೋರು, ಕೆಲಸ ಮಾಡೋಕ್ಕೆ ಹೋಗೋರಿಗೆ ಕ್ವಿಕ್ಕಾಗಿ ಹಾಕಬೇಕು. ದೋಸೆ ತಿನ್ನಬೇಕು ಅನಿಸುತ್ತೆ, ಆದರೆ ಹಿಟ್ಟು ರೆಡಿ ಇರಲ್ಲ. ಇದೆಲ್ಲ ಒಂದು 15 ನಿಮಿಷದಲ್ಲಿ ಮಾಡ್ಕೊಳ್ಳೋವಂಥದ್ದು. ತುಂಬಾ ಯೂಸ್ಫುಲ್ಲು, ಎಸ್ಪೆಷಲಿ ವರ್ಕಿಂಗ್ ಲೇಡೀಸ್ಗಂತೂ ತುಂಬಾ ಇದು ಬಹಳ ಮುಖ್ಯ. ಈವನ್ ಬ್ಯಾಚುಲರ್ಸ್ ಸಹ ಇದನ್ನು ಟ್ರೈ ಮಾಡ್ಬೋದು. ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡಿ ಅಷ್ಟು ನೀರು ಹಾಕಿ ಒರೆಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಅದ್ರ ಮೇಲೆ ದೋಸೆ ಹಾಕಬಾರ್ದು. ಒರೆಸ್ಕೊಂಡ್ರೆ ತವಾ ದೋಸೆ ಮಾಡೋದಕ್ಕೆ ರೆಡಿ ಆಗುತ್ತೆ. ಯಾವುದೇ ದೋಸೆ ಮಾಡೋಕ್ಕೆ ಮುಂಚೆ ಈ ಸ್ಟೆಪ್ನ ಫಾಲೋ ಮಾಡಿ. ಈಗ ನಾನು ಮೊದಲನೇದಾಗಿ ನೋಡಿ ಇಲ್ಲಿ ಅದೇ ಹಿಟ್ಟಲ್ಲಿ ಸೆಟ್ ದೋಸೆ ಹಾಕಿದ್ದೀನಿ ನೋಡಿ. ಈ ರೀತಿಯಾಗಿ ತೂತು ಬಂದರೆ ಪರ್ಫೆಕ್ಟ್ ಆಗಿದೆ ದೋಸೆ ಅಂತ. ನಮ್ಮ ಅಡುಗೆಯಲ್ಲಿ ನಾವು ಬಳಸ್ತಾ ಇದ್ದೀವಿ ನಂದಿನಿ ತುಪ್ಪ. ದೋಸೆ ಅಂದರೆ ಆ ತುಪ್ಪದ ಘಮ ಇದ್ರೇ ಚೆನ್ನಾಗಿರುತ್ತೆ. ದೋಸೆ ಎಣ್ಣೆ ತುಪ್ಪ ನಿಮ್ಮ ಆಪ್ಷನ್, ಬಟ್ ಎರಡೂ ಬಳಸಿದಾಗ ಚೆನ್ನಾಗಿರುತ್ತೆ ರುಚಿ. ಈಗ ಮೊದಲನೇದಾಗಿ ಸೆಟ್ ದೋಸೆ ರೆಡಿಯಾಗಿದೆ. ಮತ್ತೆ ಈಗ ಪ್ಯಾನ್ನ ಕ್ಲೀನ್ ಮಾಡ್ಕೋಬೇಕು ಇನ್ನೊಂದು ದೋಸೆ ಮಾಡೋದಕ್ಕಿಂತ ಮುಂಚೆ. ಈಗ ಪ್ಲೇನ್ ದೋಸೆ ಮಾಡ್ಕೊಳ್ಳೋಣ. ಪ್ಲೇನ್ ದೋಸೆ, ಪೇಪರ್ ದೋಸೆ ಅಂತಾನು ಅನ್ಕೋಬೋದು, ಖಾಲಿ ದೋಸೆ, ಪ್ಲೇನ್ ದೋಸೆನ ಮಾಡ್ಕೊಳ್ಳೋಣ. ಆದರೆ ಫ್ಲೇಮ್ ಕಡಿಮೆ ಇರಬೇಕು. ದೋಸೆ ಹಿಟ್ಟು ಹಾಕೋವಾಗ, ಯಾವ ದೋಸೆ ಮಾಡೋವಾಗಲೂ ಫ್ಲೇಮ್ ಕಡಿಮೆ ಇಟ್ಕೊಳ್ಳಿ. ದೋಸೆ ಹಾಕಿದ್ಮೇಲೆ ಫ್ಲೇಮ್ನ ಜೋರು ಮಾಡ್ಕೋಬೇಕು. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಲೆಸ್ ಅಬ್ಸರ್ವೆಂಟ್. ಸ್ವಲ್ಪ ತುಪ್ಪ ಹಾಕಿದ್ರೆ ದೋಸೆಯ ರುಚಿ ಚೆನ್ನಾಗಿರುತ್ತೆ. ನಾನು ಬಳಸ್ತಾ ಇದ್ದೀನಿ ನಂದಿನಿ ತುಪ್ಪ. ಸೆಟ್ ದೋಸೆ ಆಯಿತು, ಪ್ಲೇನ್ ದೋಸೆ ಆಯಿತು. ಈಗ ಇದೇ ಹಿಟ್ಟಲ್ಲಿ ನಾವು ಮಸಾಲೆ ದೋಸೆ ಮಾಡೋಣ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಆದಮೇಲೆ ತುಪ್ಪ. ಮಸಾಲೆ ದೋಸೆಯಲ್ಲಿ ತುಪ್ಪ ಇರಲೇಬೇಕು, ಅದರಲ್ಲೂ ನಂದಿನಿಗೆ ಒಳ್ಳೆ ಘಮ ಬರ್ತಾಯಿದೆ. ಮಸಾಲೆ ದೋಸೆ ಅಂದರೆ ಆಲೂಗಡ್ಡೆ ಪಲ್ಯ ಇರಬೇಕು. ಆಲ್ರೆಡಿ ನಾವು ಮಸಾಲೆ ದೋಸೆ ತೋರಿಸಿದ್ದೀವಿ. ಸ್ವಲ್ಪ ಪಲ್ಯನ ಹಾಕ್ಕೊಂಡು ದೋಸೆನ ಫೋಲ್ಡ್ ಮಾಡಿದರೆ ಮಸಾಲೆ ದೋಸೆ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ ಕಲರ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ತರಾವರಿ ದೋಸೆ ತಯಾರಿ ಮಾಡಿದ್ದೀನಿ. ನೀವು ದೋಸೆ ಮಾಡೋದು ಯಾವಾಗಲೂ ಇವರೇ ದೋಸೆ ಮಾಸ್ಟರ್ ಅಂತ. ಇವತ್ತು ನಾನು 3 ಥರ ದೋಸೆ ಮಾಡಿದ್ದೀನಿ. ತಿಂದು ನೋಡಿದ್ದು ಯಾವುದರಿಂದ ಮಾಡಿದ್ದೀನಿ ಹೇಳ್ಬೇಕು ನೀವು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಸಾಲೆ ದೋಸೆ ತಯಾರಾಗಿದೆ, ಸೆಟ್ ದೋಸೆ ತಯಾರಾಗಿದೆ, ಪ್ಲೇನ್ ದೋಸೆ ತಯಾರಾಗಿದೆ. ಇವೆಲ್ಲ ಮಾಡಿರೋದು ಬ್ರೆಡ್ಡಿಂದ. ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಬ್ರೆಡ್ಡಿಂದ ಏನು ದೋಸೆ ಮಾಡಿದ್ದಾರೆ ಮುಳ್ಳಿಯವರೇ, ಬನ್ನಿ ತೋರಿಸ್ತೀನಿ. ಕೊಡಿ ಮೇಡಮ್ ಇಲ್ಲಿ. ನೋಡಿ ಫಸ್ಟ್ ಯಾವ್ದು ತಿಂತೀರಾ? ಫಸ್ಟ್ ಸೆಟ್ ದೋಸೆ ಮಾಡಿದೆ, ಫಸ್ಟ್ ಸೆಟ್ ದೋಸೆ ಮಾಡಿದ್ರಾ? ಲಾಸ್ಟಲ್ಲಿ ಮಸಾಲೆ ದೋಸೆ ಮಾಡಿದ್ದೆ. ಏನಾರ ಗೊತ್ತಾಗ್ತಾ ಇದೆಯಾ ಇದು ಅಕ್ಕಿಯಿಂದ ಮಾಡಿಲ್ಲ ಅಂತ? ಏನಾರ ಗೊತ್ತಾಗುತ್ತಾ? ಏನೋ ಹೋಟ್ಲವ್ರೆಲ್ಲ ಇದನ್ನೇ ಮಾಡ್ಬಿಡ್ತಾರೇನಪ್ಪ, ಕಡಿಮೆ ಬೆಲೆ ವರ್ಕ್ ಆಗುತ್ತೆ ಅಂತ. ನಾನು ನೆನ್ಸಂಗಿಲ್ಲ, ಅಕ್ಕಿ ರುಬ್ಬಂಗಿಲ್ಲ. ಚೆನ್ನಾಗಿದ್ರಿ. ಓವರ್ ನೈಟ್ ಕಾಯಬೇಕಾಗಿಲ್ಲ ಹಿಟ್ಟು ಫರ್ಮೆಂಟ್ ಆಗೋದಕ್ಕೆ. 15 ನಿಮಿಷ ಸಾಕು ಇದಕ್ಕೆ ಪ್ರಿಪ್ರೇಷನ್ಗೆ. ಅಯ್ಯೋ ಹೆಂಗಿದೆ ಗೊತ್ತೇನ್ರಿ ಇದು? ಅಯ್ಯಪ್ಪ ಮಸಾಲೆ ದೋಸೆ ನೋಡಿ, ಒಳ್ಳೆ ಮಸಾಲೆ ದೋಸೆ ಇದೆ. ಹಿಂಗೆ ಕಾಣ್ತಾ ಇದೆ ಅದು ಕಲರು. ಎಷ್ಟು ರುಚಿಯಾಗಿದೆ ಅಂದರೆ, ಇನ್ಸ್ಟೆಂಟಾಗಿ ಇಷ್ಟೊಂದು ದೋಸೆ ಇಷ್ಟೊಂದು ಚೆನ್ನಾಗಿ ದೋಸೆ ಬರೋಂಗಿದ್ರೆ ರುಬ್ಬದ್ಗೆ ಬದಲ ಯಾವನು ಮಾಡೋಕ್ಕೋಗಲ್ಲ.
ಹೋಯ್ತದಲ್ಲ ಔಟ್ಡೇಟೆಡು. ಚೆನ್ನಾಗಿದೆ. ತುಂಬ ರುಚಿಯಾಗಿದೆ ದೋಸೆ. ಎಷ್ಟು ರುಚಿಯಾಗಿದೆ ಅಂದರೆ ಇವಾಗ ದೋಸೆ ತಿನ್ನಬೇಕು ಅಂತ ನೀವು ಅಂದ್ಕೊಂಡ್ರೆ ಈಗಲೇ ದೋಸೆ ಮಾಡ್ಬೋದು. ಇನ್ಸ್ಟೆಂಟ್ ದೋಸೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಸಾಲೆ ದೋಸೆ ಯಾರು ಮಾಡ್ಕೊಳ್ಳಿ, ಸೆಟ್ ದೋಸೆ ಯಾರು ಮಾಡ್ಕೊಳ್ಳಿ, ಪ್ಲೇನ್ ದೋಸೆ ಯಾರು ಮಾಡ್ಕೊಳ್ಳಿ. ಇವೆಲ್ಲ ಮಾಡ್ಕೋಬೇಕು ಅಂದರೆ ಸುಚಿ ಕಿಚನ್ ಚಾನಲ್ ನೋಡ್ತಾ ಇರಬೇಕು, ಚಾನಲ್ನ ನೋಡ್ತಾ ಇರಬೇಕು, ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು. ಏನಕ್ಕೆ ಅಂದರೆ ನಾವು ಕಳಿಸೋವಂಥ ಅಡುಗೆಗಳೆಲ್ಲ ನಿಮಗೆ ಬಂದು ತಲುಪ್ತಾ ಇರುತ್ತೆ. ಸಕ್ಕತ್ತಾಗಿ ನೋಡಿ, ಘಮ ಘಮ ಅಂತ ಇರುವಂಥ ಒಂದಿಟ್ಟಲ್ಲಿ 3 ದೋಸೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ದೋಸೆ ತಿಂತೀವಿ, ಪಲ್ಯ ತಿಂತೀವಿ, ಏನು ಮಾಡೋಕ್ಕಾಗುತ್ತೆ, ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಒಳ್ಳೆ ದೋಸೆ ತಿನ್ನೋದು ಬಿಡೋಕ್ಕಾಗಲ್ಲ, ಪಲ್ಯನಂತೂ ಬಿಡೋಕ್ಕೆ ಚಾನ್ಸೇ ಇಲ್ಲ. ಆದರೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ, ಅಮೃತೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು ಅಮೃತೋನಿ ಗ್ಯಾಸ್ಟ್ರಿನ್. ಡಾಕ್ಟರ್ಗಳು, ವಿಜ್ಞಾನಿಗಳು ತಮ್ಮ ಸಂಶೋಧನೆಯಿಂದ ಹೊರ ತಂದಿರೋದು ಅಮೃತೋನಿ ಗ್ಯಾಸ್ಟ್ರಿನ್. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳ್ತಾ ಇರೋರು ಇದನ್ನ ತಗೊಂಡ ಮೇಲೆ ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ಎಲ್ಲಿ ಸಿಗುತ್ತೆ ಮುರಳಿಯವರೇ? ಇದನ್ನ ಹೆಂಗೆ ಉಪಯೋಗಿಸೋದು ನೋಡಿ. ಒಳಗಡೆ ಈ ಥರ ಗ್ರೀನ್ ಕಲರ್ ಬಾಟ್ಲಿ ಇರುತ್ತೆ. ಒಂದು ಮುಚ್ಚಳದಷ್ಟು ಔಷಧಿನ 40 ml ಉರುಬಿಸಿರೋ ನೀರಿಗೆ ಹಾಕಿ ಊಟಕ್ಕಿಂತ ಮೊದಲು ಒಂದ್ಸರಿ ಕುಡಿದ್ರೆ ಸಾಕು. ಜಾಸ್ತಿ ಇದ್ರೆ ಸಮಸ್ಯೆ 2 ಸರಿ ತಗೊಳ್ಳಿ ಸಾಕಾಗುತ್ತೆ. ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಅಲ್ಲಿ ಅಮೃತ್ ನೋನಿಯವರ ಎಲ್ಲ ಪ್ರಾಡಕ್ಟು ಆನ್ಲೈನಲ್ಲಿ ಸಿಗುತ್ತೆ. ಯಾವುದು ಬೇಕಾದರೂ ಕೂಡ ನೀವು ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವ್ದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲು. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸುವಂಥ ಎಣ್ಣೆ ಯಾವ್ದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲೇ. ಭಾರತದ ಮೊದಲನೆಯ ಫಿಸಿಕಲಿ ರೀಫೈಂಡ್ ಮಾಡಿರೋ ಎಣ್ಣೆ ಯಾವ್ದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲೇ. ಸನ್ಪ್ಯೂರ್ ಆಯಿಲು ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ. ನೀವು ಅಲ್ಲಿ ಹೋಗಿ ತಗೋಬಹುದು. ಇಲ್ಲ ಅಂತ ಹೇಳಿದ್ರೆ ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಸನ್ಪ್ಯೂರ್ ಅವ್ರದ್ದು ಇನ್ನೂ ವೈವಿಧ್ಯಮಯ ಪ್ರಾಡಕ್ಟ್ ಇದೆ, ಅವೆಲ್ಲವನ್ನೂ ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಮಿಲೆಟ್ಸ್ ಇಂದ ಮಾಡಿರೋದು ಮಿಲೆಟ್ಸ್ ಇಂದ ಈಗ ವೈವಿಧ್ಯಮಯವಾದಂತಹ ಆಹಾರ ಪದಾರ್ಥಗಳನ್ನ ಕೊಡ್ತಾ ಇದ್ದಾರೆ ಮಿಲೆಟ್ಸ್ ಅವರು. ದೋಸೆ ಕೊಡ್ತಾ ಇದ್ದಾರೆ, ಇಡ್ಲಿ ಕೊಡ್ತಾ ಇದ್ದಾರೆ, ಏನು ಬೇಕು ಉಪ್ಪಿಟ್ಟು ಕೊಡ್ತಾ ಇದ್ದಾರೆ, ನಿಮಗೆ ರವಾ ದೋಸೆ ಕೊಡ್ತಾ ಇದ್ದಾರೆ. ಇವೆಲ್ಲವೂ ಮಿಲೆಟ್ಸ್ ಇಂದ ಮಾಡಿರುವಂತಹ ಉತ್ಪನ್ನಗಳು ಈಗ ಮಿಲೆಟ್ಸ್ ಅವರ ಬ್ರ್ಯಾಂಡಲ್ಲಿ ಎಲ್ಲ ಕಡೆ ಸಿಗ್ತಾ ಇದೆ. ಆನ್ಲೈನಲ್ಲಿ ಕೂಡ ಶಾಪ್ ಮಾಡ್ಬೋದು. ಯಾಕಂದ್ರೆ ತುಂಬಾ ರುಚಿಯಾಗಿರುವಂತದ್ದು. ಜೊತೆಗೆ ಮಿಲೆಟ್ಸ್ ಅವ್ರದ್ದು ಹೆಲ್ದಿ ಡ್ರಿಂಕ್ ಇದೆ, ಚೂರ್ಣಮ್ ಅಂತ ಇದೆ, ಹೆಲ್ದಿ ಡ್ರಿಂಕ್ ಇದೆ. ಮಕ್ಕಳಿಗೋಸ್ಕರ ಸಣ್ಣ ಮಕ್ಕಳಿಗೂ ಕೂಡ ಮಿಲೆಟ್ಸ್ ಇಂದ ಮಾಡಿರುವಂತ ಪದಾರ್ಥಗಳು ಸಿಗುತ್ತೆ. ಇವೆಲ್ಲವನ್ನೂ ನೀವು ಸೇವಿಸ್ತಾ ಬಂದಾಗ ಆಟೋಮೆಟಿಕ್ ಆಗಿ ವೆಯ್ಟ್ ರಿಡಕ್ಷನ್ ಆಗುತ್ತೆ. BP, ಶುಗರು ಎಲ್ಲವೂ ಕೂಡ ನಾರ್ಮಲ್ ಆಗಿ ಕಂಟ್ರೋಲ್ ಆಗಿರುತ್ತೆ. ಎಲ್ಲಿ ಸಿಗುತ್ತೆ ಮುರಳಿಯವರೇ? ನಾವು ಮಿಲೆಟ್ಸ್ ಅವ್ರದ್ದು ಎಲ್ಲ ಪ್ರಾಡಕ್ಟ್ ಟ್ರೈ ಮಾಡಬೇಕು ಅಂತ ಇದೀವಿ ಅಂತ ತುಂಬಾ ಜನ ಕೇಳಿದ್ದಾರೆ. ಅವ್ರಿಗೆಲ್ಲ ಹೇಳ್ತಾ ಇದೀವಿ, ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಆನ್ಲೈನಲ್ಲಿ ಮಿಲೆಟ್ಸ್ ಅವ್ರದ್ದು ವೈವಿಧ್ಯಮಯ ಪ್ರಾಡಕ್ಟ್ಗಳು ಬಂದಿದೆ, ಅದನ್ನೆಲ್ಲವನ್ನು ಕೂಡ ನೀವು ಶಾಪ್ ಮಾಡ್ಬೋದು. ನಂದಿನಿ ಲಕ್ಷಾಂತರ ಗ್ರಾಹಕರ ಮೆಚ್ಚಿನ ಬ್ರ್ಯಾಂಡ್ ನಮ್ಮ KMF ಅವರ ನಂದಿನಿ ಬ್ರ್ಯಾಂಡ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ನಂದಿನಿಯ ಉತ್ಪನ್ನಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ. ನಂದಿನಿ ಅವ್ರದ್ದು ಸಾಕಷ್ಟು ಉತ್ಪನ್ನಗಳಿದೆ. ಹಾಲು, ಮೊಸರು, ಬೆಣ್ಣೆ, ತುಪ್ಪ, ನೀವೇನು ಕೇಳ್ತೀರಾ ಎಲ್ಲವೂ ಕೂಡ ನಂದಿನಿಯ ಹಾಲಿನ ಉತ್ಪನ್ನಗಳು. ನಂಬರ್ 1 ಭಾರತದಲ್ಲಿ ಏನಾದ್ರು ಇದ್ರೆ ಅದು ನಮ್ಮ ನಂದಿನಿ ಉತ್ಪನ್ನಗಳಿಂದಾನೇ ಸಾಧ್ಯ. ವೆರೈಟಿ ಆಫ್ ಸ್ವೀಟ್ಸ್ ಇದೆ, ಐಸ್ ಕ್ರೀಮ್ ಇದೆ, ನಿಮ್ಗೆ ಕುಕೀಸ್ ಇದೆ, ಎಲ್ಲವೂ ಕೂಡ ನಂದಿನಿ ಅವರ ಬ್ರ್ಯಾಂಡ್ ಇಂದಾನೇ ಇರುವಂತದ್ದು. ಜೊತೆಗೆ ಈಗ ಸಂಬಳ ಕೂಡ ಬಿಟ್ಟಿದ್ದಾರೆ, ಇಡ್ಲಿ ದೋಸೆ ಬ್ಯಾಟರ್ ಕೂಡ ಬಿಟ್ಟಿದ್ದಾರೆ, ಅದನ್ನು ಕೂಡ ನೀವು ತಗೋಬಹುದು. ಜೊತೆಗೆ ನಂದಿನಿ ತುಪ್ಪ ಭಾರತದಲ್ಲೇ ಒಂದು ಒಳ್ಳೆ ತುಪ್ಪ ಯಾವ್ದಾದ್ರು ಇದ್ರೆ ಅದು ನಂದಿನಿ ತುಪ್ಪನೇ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ನಂದಿನಿಯ ಉತ್ಪನ್ನಗಳನ್ನ ಬಳಸಿದೀವಿ KMF. ಓಕೆ, ನೀವೇನಾದ್ರೂ ಬಲ್ಕ್ ಆರ್ಡರ್ಗಳನ್ನ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ರೆ, ಬಲ್ಕ್ ಆರ್ಡರ್ ಅಥವಾ ಬಲ್ಕ್ ಆಗಿ ಏನಾದ್ರು ಪರ್ಚೇಸ್ ಮಾಡಬೇಕು KMF ನ ಉತ್ಪನ್ನಗಳನ್ನ ಅನ್ಕೊಂಡಿದ್ರೆ ಈ ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಅಲ್ಲಿ ನೀವು ಆನ್ಲೈನ್ ಅಲ್ಲಿ ಎಲ್ಲಾ ಬಲ್ಕ್ ಪ್ರಾಡಕ್ಟ್ ಅನ್ನು ಕೂಡ KMF ಇಂದ ಒಳ್ಳೆ ರೇಟ್ಗೆ ಶಾಪ್ ಮಾಡಬಹುದು. ಬ್ರೆಡ್ ಅನ್ನ ಹಾಕಿ ಇನ್ಸ್ಟೆಂಟ್ ಆಗಿ ಮಾಡುವಂತಹ ದೋಸೆನ ತೋರಿಸ್ಕೊಟ್ಟಿದ್ದಾರೆ. ಈ ತರ ಹೊಸ ಅಡಿಗೆಗಳು ಬೇಕಾಗಿದ್ರೆ ನಮ್ಮ ಕಾರ್ಯಕ್ರಮ ನೋಡ್ತಾ ಇರಿ. ಮತ್ತೆ ಹೊಸ ಅಡಿಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.